ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಇವತ್ತು ಮಂಗಳವಾರ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಜಗನ್ನು ರೆಡಿಯಾಗಿದ್ದಾನೆ, ಅವನಿಗೆ ಸ್ಕೂಲಿಗೆ ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿಂದ ಮತ್ತೆ APMC ಮಾರ್ಕೆಟಿಗೆ ಹೋಗಬೇಕು. ಬನ್ನಿ ತೋರಿಸ್ತೀನಿ ನಿಮಗೆ ಮಾರ್ಕೆಟ್ ಹೆಂಗಿದೆ ಅಂತ. ನೋಡಿ, ಬೆಳಗ್ಗೆ ಎದ್ದು ರೆಡಿಯಾಗಿ, ಸಮರ್ಥು ರೆಡಿಯಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ APMC ಮಾರ್ಕೆಟಿಗೆ ಹೋಗೋಣ. ಮತ್ತು ನಿನ್ನೆ ಒಂದು ಇವರು ಫ್ರೆಂಡು ಸಿಸ್ಟರ್ದು ಮದುವೆ ಇತ್ತು, ಸೊ ಅಲ್ಲೂ ಹೋಗಿದ್ವಿ. ಅದು ಗ್ಲಿಮ್ಸು ಆ್ಯಡ್ ಮಾಡ್ತೀನಿ, ನೋಡಿ ಫ್ರೆಂಡ್ಸ್. ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡ್ತಿದ್ದಾರೆ ಎಲ್ಲ ಅವ್ರ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಹೋದರು ಫಸ್ಟು. ನೋಡಿ, ನಮ್ಮ ಜಗನಲ್ಲೇ ನಿಂತ್ಕೊಂಡು ಫೋಸ್ ಕೊಡ್ತಾ ಇದ್ದಾನೆ. ಇವರೆಲ್ಲ ಅವರ ಸ್ಕೂಲ್ ಫ್ರೆಂಡ್ಸು, ನಮ್ಮ ಮನೆಯವರ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ. ಸೊ ಇವ್ರದ್ರಲ್ಲಿ ಒಂದು ರಿಚುವಲ್ ಏನು ಅಂದರೆ, ಮುಸ್ಲಿಮ್ಸ್ ಅವರಲ್ಲಿ ಎಲ್ಲರೂ ಮದುಮಗನಿಗೆ ವಿಶ್ ಮಾಡ್ತಾರೆ. ಹ್ಯಾಪಿ ಮ್ಯಾರಿಡ್ ಲೈಫ್ ನಾವು ಹೆಂಗೆ ಮಾಡ್ತೀವಲ್ಲ ಹಂಗೆ ಇವರೆಲ್ಲರೂ ವಿಶ್ ಮಾಡ್ತಾರೆ. ನೋಡ್ರಿ, ಈ ಥರ ವಿಶ್ ಮಾಡ್ತಾರೆ. ನೋಡಿ, ನಮ್ಮ ಮನೆಯವರು ಮಾಡ್ತಾಯಿದ್ದಾರೆ. ಇವರು ಅವರು ಕ್ಲಾಸ್ಮೇಟೇ ಅಂತೆ. ಇಲ್ಲಿ ಸಮೀರ್ ಭಯ ಅಂತ ಇದ್ದಾರೆ, ತಡ್ರಿ ತೋರಿಸ್ತೀನಿ. ಅವರು ಇಲ್ಲಿ ಬಂದರು ನೋಡಿ. ಗ್ರೀನ್ ಕಲರ್ ಚೆಕ್ ಶರ್ಟ್ ಇದೆ ಅಲ್ಲ, ಅವ್ರ ತಂಗಿ ಮದುವೆ ಇದ್ದಿದ್ದು, ಅವ್ರ ತಂಗಿ. ಇವರು ನಮ್ಮ ಮನೆಯವರ ಕ್ಲಾಸ್ಮೇಟೇ ಅಂತೆ. ನನಗೆ ಅವತ್ತು ಅಲ್ಲಿ ಹೋದಾಗ ಗೊತ್ತಾಯಿತು. ಸೊ ಇವ್ರದ್ದೆಲ್ಲ ಕ್ಲಾಸ್ಮೇಟಿನ ಗ್ರೂಪು, ಕ್ಲಾಸ್ಮೇಟ್ಸ್ ಇವರೆಲ್ಲ. ನೋಡಿ, ಇನ್ನೂ ಎಷ್ಟೊಂದು ಜನ ಮಿಸ್ಸಿಂಗ್ ಇದ್ದಾರೆ. ಬಟ್ ಇವ್ರದ್ದೊಂದು ದೊಡ್ಡ ಗ್ರೂಪೇ ಇದೆ. ಇವಾಗೂ ಇವರ ವಾಟ್ಸಪ್ ಗ್ರೂಪಿನ ಫೋಟೋನಲ್ಲಿ ನಮ್ಮ ಮದುವೆ ಫೋಟೋನೇ ಇದೆ. ಎಲ್ಲರೂ ಅದೇ ಹೇಳ್ತಿದ್ರು, ನಿಮ್ಮ ಮದುವೆ ಮಸ್ತಿತ್ತು ಭಾವಿ, ಮಸ್ತಿತ್ತು. ನಾವೆಲ್ಲ ಆವಾಗಿಂದನೇ ಫುಲ್ಲು ಕಮೆಂಡ್ ಆಗಿದ್ದು, ಯಾವುದೇ ಫಂಕ್ಷನ್ ಇದ್ರೂ ಈಗೆಲ್ಲೂ ಯಾರೂ ಮಿಸ್ ಆಗ್ತಿಲ್ಲ, ಎಲ್ಲರೂ ಬರ್ತಾಯಿದ್ದೀವಿ ಅಂತ ಅದೇ ಹೇಳ್ತಿದ್ರು. ಚೆನ್ನಾಗಿ ಅನ್ಸುತ್ತಲ್ವ ಫ್ರೆಂಡ್ಸ್? ಈಗೆಲ್ಲ ಹಿಂಗೆ ಫ್ರೆಂಡ್ಸಿಗೆಲ್ಲ ಮೀಟ್ ಆಗೋದು, ಎಷ್ಟೋ ದಿನದ ಮೇಲೆ ಮೀಟ್ ಆಗ್ತಿರ್ತೀವಿ, ಚೆನ್ನಾಗಿರುತ್ತೆ. ನೋಡಿ, ಇವರೆಲ್ಲ ಗ್ರೂಪ್ ಹೋದರು. ನಾನು ಆಮೇಲೆ ಸ್ಟೇಜ್ ಮೇಲೆ ಹೋದೆ, ನಾನೇ ಫೋನ್ ಇಟ್ಕೊಂಡಿದ್ನಲ್ಲ, ಸೊ ನಂದೇನು ಫೋಟೋ ತಗೊಂಡಿಲ್ಲ. ಇವರು ಎಲ್ಲ ನೋಡಿ ಫ್ರೆಂಡ್ಸ್ ಚಿಲ್ ಮಾಡ್ತಾಯಿದ್ರು. ಚೆನ್ನಾಗಿರುತ್ತಲ್ವ ಈ ಥರ ಎಲ್ಲ ಮೆಮೊರೀಸ್ ಕ್ರಿಯೇಟ್ ಮಾಡೋದು. ನೋಡಿ, ನಮ್ಮದು 8 ವರ್ಷದ ಮದುವೆದು ವಿಚಾರ ಈಗೂ ಅವ್ರು ನೆನ್ಪಿಟ್ಕೊಂಡು ಮಾತಾಡ್ತಾರಂದ್ರೆ ಖುಷಿ ಅನಿಸುತ್ತೆ. ನೆಕ್ಸ್ಟ್ ಇನ್ನೂ 3 ಮದುವೆ ಇದೆ ಪೆಂಡಿಂಗು. ಸೊ ಎಲ್ಲರಿಗೂ ತೋರಿಸ್ತೀನಿ. ನೋಡಿ, ಇವ್ರದ್ರಲ್ಲಿ ಎಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿರ್ತಾರೆ ಫ್ರೆಂಡ್ಸ್. ಎಷ್ಟು ಕೊಂಡು ಗೋಲ್ಡ್ ಹಾಕಿರ್ತಾರೆ, ಎಲ್ಲ ಗೋಲ್ಡ್ ಆರ್ನಮೆಂಟ್ಸೇ ಇರುತ್ತೆ. ಫುಲ್ಲು ಮಸ್ತಾಗಿ ರೆಡಿಯಾಗಿದ್ರು ಎಲ್ಲರೂ. ಇಲ್ಲಿ ನೋಡಿ, ಮಲೈ ಚಾ ಅನ್ನಲ್ಲ, ಇಲ್ಲಿ ಮಲೈ ಚಾ ಹಾಕಿದ್ರು. ನೋಡಿ, ನಮ್ಮ ಮನೆಯವ್ರು ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ರು. ಸೊ ಹಾಗೆ ನಾನು ಗ್ಲಿಮ್ಸ್ನ ತಗೊತಿದ್ದೆ. ಇಲ್ಲಿ ಅವ್ರ ಗ್ರೂಪ್ ಎಲ್ಲ ಬಂದು ಎಲ್ಲ ಚಾಯ್ನ ಎಂಜಾಯ್ ಮಾಡ್ತಿದ್ರು. ಎಲ್ಲರೂ ಚಾಯ್ ಕುಡಿತಿದ್ರು. ಆ್ಯಕ್ಚುಲಿ ಈ ಕ್ಲೈಮೇಟಿಗೆ ಚಾಯ್ ಮಸ್ತ್ ಅಂದರೆ ಮಸ್ತ್ ಅನ್ನಿಸ್ತಿತ್ತು. ಥ್ಯಾಂಕ್ಸ್ ಫಾರ್ ಚಾಯ್ ಸಮೀರಣ್ಣ. ಸೊ ಇವ್ರದ್ರಲ್ಲಿ 2 ದಿನವೂ ಫಂಕ್ಷನ್ ಇರುತ್ತೆ ಫ್ರೆಂಡ್ಸ್. 2 ದಿನವೂ ವಲಿಮಾ ಮತ್ತು ನಿಕಾ ಅಂತ ಇರುತ್ತೆ. ಸೊ 2 ದಿನವೂ ಫಂಕ್ಷನಿಗೆ ಇನ್ವೈಟ್ ಮಾಡಿದರು. ನಾವು ಒಂದೇ ದಿನ ಹೋಗಿದ್ವಿ. ಸೊ ಅವತ್ತಿನ ದಿನ ಲೇಟ್ ಆದ್ರೂ ಹಠ ಮಾಡಿ ಹೋಗಿದ್ದೆ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೋಗಿಲ್ಲ ಅಂದರೆ ಭಾಳ ಮಿಸ್ ಮಾಡ್ಕೊತಿದ್ದೆ. ನೋಡಿ, ಚಾಯ್ ಎಷ್ಟು ಫ್ರೆಶ್ಶಾಗಿ ಅಲ್ಲೇ ಮಾಡಿಕೊಡ್ತಾಯಿದ್ರು. ಬನ್ನಿ ಫ್ರೆಂಡ್ಸ್, ನಾವು ಬೆಳಗ್ಗೆನೇ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ. ಜಗನಿಗೆ ಸ್ಕೂಲಿಗೆ ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿ, ಆಮೇಲೆ ಅಲ್ಲಿಂದ APMCಗೆ ಮಾರ್ಕೆಟಿಗೆ ಹೋಗಿ ಬಂದ್ವಿ. ಬಟ್ ಎಲ್ಲೂ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಮರ್ಥು ಮಲ್ಕೊಂಡ್ಬಿಟ್ಟಿದ್ದ. ಸೊ ಹಾಗಾಗಿ ಅವನಿಗೆ ಹೀಗೆ ಕೈ ಮೇಲೆ ಹಿಡ್ಕೊಂಡಿದ್ನಲ್ಲ, ನನಗೆ ವಿಡಿಯೋ ಮಾಡೋಕ್ಕೆ ಪಾಸಿಬಲೇ ಆಗಲಿಲ್ಲ. ಇವ್ರಿಗೆ ಮಾಡು ಅನ್ನೋಕ್ಕೆ ಅಲ್ಲಿ ತುಂಬ ರಶ್ ಇತ್ತು. ಆಮೇಲೆ ಇವರು ಅಲ್ಲಿ ಐಟಮ್ಸ್ಗಳು ತೊಗೊತಿದ್ದಾರೆ, ವಿಡಿಯೋ ಮಾಡಂದ್ರೆ ಬೈದು ಬಿಡ್ತಾರೆ. ಸೊ ಹಾಗಾಗಿ ಐಟಮ್ಸ್ಗಳು ತೊಗೊತಿದ್ರಲ್ಲ, ಎಲ್ಲೂ ವಿಡಿಯೋ ಮಾಡೋಕ್ಕೆ ನನಗೆ ಪಾಸಿಬಲ್ ಆಗಲಿಲ್ಲ. ಇನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ APMC ಮಾರ್ಕೆಟಿದು ಕಂಪ್ಲೀಟಾಗಿ ವಿಡಿಯೋಸ್ನ ಹಾಕ್ತೀನಿ. ಆಮೇಲೆ ನಾವು ಅದೇ ಮುಸ್ಲಿಮ್ಸ್ ಅವ್ರ ಮದುವೆಗೆ ಹೋಗಿದ್ದೆ ಅನ್ನಲ್ಲ, ಹುಡುಗ ಇವ್ರ ಫ್ರೆಂಡು, ಹುಡುಗಿ ಇವ್ರ ಫ್ರೆಂಡಿನ ತಂಗಿ.
ಹಿಂಗೆ ಅಕ್ಕಪಕ್ಕ ಹಿಂಗೆ ಮನೆ ಇದೆ ಏನೋ ಅವ್ರದ್ದು, ಮೇ ಬಿ ಆ ರಿಲೇಷನ್ಸ್ ಏನಾದರೂ ಇರ್ಬೋದು. ಹಿಂಗೆ ಪರಿಚಯ ಅವ್ರದ್ದು, ನನಗೂ ಡೀಟೇಲಾಗಿ ಗೊತ್ತಿಲ್ಲ. ಬಟ್ ಹುಡುಗಾನು ಪರಿಚಯ ಅಂದಿದ್ದು ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಹುಡುಗಿ ಕಡೆಯಿಂದ ಹೋಗ್ತಿದ್ದೀವೇನೋ ಅಂದ್ಕೊಂಡ್ವಿ, ಬಟ್ ನಾವು ಇಬ್ಬರು ಕಡೆಯಿಂದನೂ ಹೋದ್ವಿ ಮದುವೆಗೆ. ಚೆನ್ನಾಗಿತ್ತು, ಚೆನ್ನಾಗಿ ಟ್ರೀಟ್ ಮಾಡಿದರು. ಮಸಾಲ ರೈಸು ಮತ್ತು ಚಿಕನ್ ಗ್ರೇವಿ ಮತ್ತು ಚಿಕನ್ ಕಬಾಬು. ಅದೆಲ್ಲದಕ್ಕಿಂತ ನಾವು ಮೇನ್ಲಿ ಅವ್ರ ಮದುವೆಗೆ ಹೋಗೋದು ಸ್ವೀಟ್ ಅವ್ರು ಮಾಡಿರ್ತಾರಲ್ಲ ಮಿಠ ಅಂತ, ಅದು ತಿನ್ನಕ್ಕೆ ಹೋಗೋದು ನಾವು. ಮಸ್ತ್ ಅಂದರೆ ಮಸ್ತಿತ್ತು. ನನಗದು ವಿಡಿಯೋ ಮಾಡೋಕ್ಕೂ ಪಾಸಿಬಲ್ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು, ನಮಗೆ ಎಲ್ಲ ಹತ್ರನೂ ಕ್ಯಾಮ್ರಾ ಹಿಡ್ಕೊಳೋದು ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು. ಆಮೇಲೆ ಇವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ನಾನೇ ಅಂದ್ಕೊಂಡೆ, ಅಯ್ಯೋ ವಿಡಿಯೋ ಮಾಡ್ಬೋದಿತ್ತಲ್ಲ ಅಂತ. ಸೊ ಇವ್ರು ಸ್ಟೇಜ್ ಮೇಲೆ ಹೋಗಿ ಅವ್ರಿಗೆ ವಿಶ್ ಮಾಡಿದ್ದು, ಅವ್ರ ಜೊತೆ ಮಾತಾಡಿದ್ದು, ಇವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಇದು ಮಾಡಿದ್ದು. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಅವರು ಈ ಕ್ಲೈಮೇಟಿಗೆ ಮಸ್ತಾಗಿ ಮಲೈ ಚಾ ಇಟ್ಟಿದ್ರು. ಮಸ್ತ್ ಅಂದರೆ ಮಸ್ತ್ ಇತ್ತು ಅದಂತರೂ. ಫುಲ್ಲು ಕೋಲ್ಡ್ ಕ್ಲೈಮೇಟಿಗೆ ಮಸ್ತ್ ಅನ್ನಿಸ್ತಿತ್ತು ಅದಂತರೂ. ಚಾಯ್ ಭಾಳ ಚೆನ್ನಾಗಿತ್ತು. ಆಮೇಲೆ ನಮಗೆ ಈಗ ನಾವು ಬೇರೆ ಕ್ಯಾಸ್ಟ್ ಅಲ್ವಾ, ಸೊ ಅವ್ರು ಮುಸ್ಲಿಮ್ಸು, ನಾವು ಮರಾಠೀಸು. ಮರಾಠೀಸ್ ಇನ್ ಮೀನ್ಸ್ ಹಿಂದೂಸ್ ಹೋಗಿರ್ತೀವಲ್ಲ, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೊತ್ತಾ ಅವರು. ಒಂಥರ ಫುಲ್ ಆಫ್ ರೆಸ್ಪೆಕ್ಟು. ಬರ್ರಿ ಕೂತ್ಕೊಳ್ರಿ, ನಿಮ್ಗೆ ಬಂದಿದ್ದು ಖುಷಿ ಆಯಿತು, ನಮ್ಮ ಮದುವೆಗೆಲ್ಲ ಬರ್ತಿರಲ್ಲ ಅಂತ ಹೇಳಿ ಎಷ್ಟು ಅವ್ರ ಅಪ್ಪಾಜಿ ಎಲ್ಲ ಭಾಳ ಖುಷಿಪಟ್ಟರು. ಸೊ ಎಲ್ಲರೂ ಖುಷಿಪಟ್ಟರು. ಮತ್ತು ಊಟ ಮಾಡ್ತಾನೂ ಅಷ್ಟೇ ಸ್ಪೆಷಲ್ ಟ್ರೀಟ್ ಸ್ವಲ್ಪ ಜಾಸ್ತಿನೇ ತೊಗೊಂಬಂದು ನೀಡ್ತಾಯಿದ್ರು. ಖುಷಿ ಅನ್ನಿಸ್ತು. ಅವ್ರದ್ದೇ ಸಿಸ್ಟಮ್ ಬೇರೆ ಥರ ಇರುತ್ತೆ. ಅವರೆಲ್ಲ ಪ್ಲೇಟಲ್ಲಿ ಹಾಕಿ ಕೊಟ್ಟು ಬಿಡ್ತಾರೆ. ಆಮೇಲೆ ಅವರಿಗೆ ಬೇಕಾದರೆ ಹೋಗಿ ನೀಡ್ತಾರೆ. ಈ ಥರ ಅವ್ರದ್ದೇನೋ ಸಿಸ್ಟಮ್ ಬೇರೆ ಥರನೇ ಇರುತ್ತೆ. ನಮ್ಮ ಥರ ಬಾಳೆ ಎಲ್ಲ ಊಟ ಹಾಕಲ್ಲ ಅವರು. ಅವ್ರದ್ದೇ ಸಪ್ರೇಟ್ ಸಿಸ್ಟಮ್ ಇರುತ್ತಲ್ವ, ಸೊ ಹಾಗಾಗಿ. ಬಟ್ ಚೆನ್ನಾಗಿತ್ತು, ಮಸ್ತ್ ಮಾಡಿದರು, ಚೆನ್ನಾಗಿತ್ತು, ಮಸ್ತಾಗಿತ್ತು. ನಾವು ಆ್ಯಕ್ಚುಲಿ ಲೇಟ್ ಆಯಿತು ಅಂದ್ಕೊಂಡ್ವಿ 9:30ಗೆ. ಅವ್ರು ಎಲ್ಲಿ 9 ಗಂಟೆಗೆ ಸ್ಟಾರ್ಟ್ ಮಾಡಿ 1 ಗಂಟೆಗೆ ರಿಸೆಪ್ಷನ್ ಮುಗಿಸ್ತಾರಂತೆ. ಮಸ್ತಿತ್ತು ಫ್ರೆಂಡ್ಸ್. ಮತ್ತು ಪಕ್ಕದಲ್ಲೇ ಆರ್ಕೆಸ್ಟ್ರಾ ಟೈಪ್ ಹಾಡು ಹೇಳ್ತಿದ್ರು. ಅದಂತೂ ಇನ್ನೂ ಅವ್ರ ಫಂಕ್ಷನಿಗೆ ಒಂದು ಏನೋ ಅಂತಾರೆ, ಚರಿ ಆಫ್ ದ ಕೇಕ್ ಆಫ್ ದ ಚರಿನೋ ಏನೋ ಅಂತಾರಲ್ಲ, ಆ ಥರ ಅನ್ನಿಸ್ಬಿಡ್ತದು. ಮಸ್ತ್ ಹಾಡು ಹೇಳ್ತಿದ್ರು, ಹಳೆಯ ಹಾಡುಗಳು, ಹಿಂದಿ ಸಾಂಗ್ಸ್ ಎಲ್ಲ. ಸೊ ಫ್ರೆಂಡ್ಸ್ ಸಮರ್ಥ ಮಧ್ಯೆ ಕರಿತಿರ್ತಾನೆ, ಸೊ ಹಾಗಾಗಿ ಹೋಗಿದ್ದೆ. ಆಮೇಲೆ ಇನ್ನೂ ಇವ್ರ ಫ್ರೆಂಡ್ ಗ್ರೂಪಲ್ಲಿ, ಇವರು ಸ್ಕೂಲ್ ಗ್ರೂಪ್ ಅಂತ ಅದು, ಅವರೆಲ್ಲ ಫ್ರೆಂಡ್ಸ್ ಸ್ಕೂಲಿಂದ ಪರಿಚಯ ಅಂತೆ. ಅವರೆಲ್ಲ ಅದೇ ಹೇಳ್ತಿದ್ರು, ನಿಮ್ಮ ಮದುವೆಯಲ್ಲಿ ಸೇರಿದ್ದು ಭಾವಿ ನಾವೆಲ್ಲರೂ. ಈಗ ಅದು ಒಂದು ಬಾಂಡಿಂಗ್ ಆಗಿಬಿಟ್ಟಿದೆ. ಎಲ್ಲರೂ ಕಂಟಿನ್ಯೂಸ್ ಆಗಿ ಸಿಗ್ತಾ ಇದ್ದೀವಿ 8 ಇಯರ್ಸಿಂದನೂ. ಎಲ್ಲ ಫುಲ್ ಕಾಂಟ್ಯಾಕ್ಟ್ ಹೀಗೆ ಇದೆ ನಮ್ಮದು ಅಂತ ಹೇಳಿದರು. ಆಮೇಲೆ ಇವರು ಮನೆಗೂ ಹೋಗಿ ಕರೆದಿದ್ರಂತೆ, ಸೊ ಎಲ್ಲರಿಗೂ. ಹಾಗಾಗಿ ಎಲ್ಲರೂ ಬಂದಿದ್ವಿ, ನಿಮ್ಮ ಮದುವೆ ಮಸ್ತಿತ್ತು ಅಂತ ಅದೊಂದು ಮೆಮೊರಿ ಶೇರ್ ಮಾಡಿದರು. ಮತ್ತು ಇನ್ನೂ 3 ಜನದ ಮದುವೆ ಇದೆ ಅಂತೆ. ಇವ್ರ ಫ್ರೆಂಡ್ಸ್ಗಳು ಬಾಕಿ ಇದ್ದಾರೆ 3 ಜನ ಮದುವೆ ಆಗೋರು. ಸೊ ಅವ್ರ ಮದುವೆಗೆ ಕರೆದಿರ್ತಾರೆ ಆಬ್ವಿಯಸ್ಲಿ. ಆವಾಗ ನಿಮಗೆ ಮುಸ್ಲಿಮ್ಸ್ ಅವ್ರದ್ದು ಕಂಪ್ಲೀಟ್ಲಿ ರಿಚುವಲ್ಸ್ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ ವಿಡಿಯೋಸ್ ಮಾಡಿ. ಆವಾಗ ಮತ್ತೆ ನೋಡ್ತಿರಂತೆ. ಸೊ ನೀವೆಲ್ಲ ನೋಡ್ತಿರಂತೆ ಹೇಗಿರುತ್ತೆ ಅವ್ರದ್ದು ಎಲ್ಲ ರಿಚುವಲ್ಸು ಎಲ್ಲ, ಅವ್ರದ್ದು ಹೆಂಗೆ ಸಂಪ್ರದಾಯ ಇರುತ್ತೆ ಅಂತ. ಆ್ಯಕ್ಚುಲಿ ಲಾಸ್ಟ್ ಇಯರು 2 ಮದುವೆ ಇತ್ತು. ನಾವು 2 ಮದುವೆಗೂ 2 ಟೈಮು ಹೋಗಿದ್ವಿ. ಆವಾಗ ನಾನಿನ್ನೂ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದಿಲ್ಲ. ಸೊ ಹಾಗಾಗಿ ಇದೆಲ್ಲ ವಿಡಿಯೋಸ್ ಪಾಸಿಬಲ್ ಆಗಲಿಲ್ಲ. ಈಗ ಯಾಕೆ ಮಿಸ್ ಮಾಡಬೇಕು ಅಂತ ನನಗೆ ಫ್ಲ್ಯಾಶ್ ಆಯಿತು. ಅದು ನಾವು ಊಟ ಮಾಡಿ ಬಂದಾಗ ನನಗೆ ಫ್ಲ್ಯಾಶ್ ಆಗಿದ್ದು ವಿಡಿಯೋ ಮಾಡೋಣ ಅಂತ. ಸೊ ನೆಕ್ಸ್ಟ್ ಟೈಮಿಂದ ಹಾಗಾಗಲ್ಲ, ಸಾರಿ. ನೆಕ್ಸ್ಟ್ ಟೈಮಿಂದ ಕಂಟಿನ್ಯೂಸ್ ವಿಡಿಯೋಸ್ನ ಮಾಡ್ತೀನಿ. ಸೊ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ನ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ್ಯಾವ ಥರ ವಿಡಿಯೋಸ್ ಬೇಕು, ಆಮೇಲೆ ಯಾವ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಬೇಕು ಅಂತ ಹೇಳಿ. ನನಗೂ ಇಂಟ್ರೆಸ್ಟ್ ಬರುತ್ತೆ ಅದೇ ಥರನೇ ವಿಡಿಯೋಸ್ ಮಾಡೋಕ್ಕೆ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.